ಬದುವೆಲ್ಲ ಕಷ್ಟಗಳು ಚಂದನ ಯಾವ ರೀತಿ ಕ್ರಮ ಜರುಗಿಸಬಹುದು ಅಂತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆಯಾ? ಅದು ಕೂಡ ನಾನು ಹೇಳ್ಬಿಡ್ತೇನೆ. ಸುಮಾರು 2008ರಲ್ಲಿ ಮಾನ್ಯ ಡಿಜಿ ರವರು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ನೀವು ಆ ದಾಖಲೆಗಳನ್ನ ಮತ್ತೆ ವಾಪಸ್ ನಿಮ್ಮ ಇಲಾಖೆಯಲ್ಲಿ ಚೆಕ್ ಮಾಡಿ ನೋಡ್ಕೊಳ್ರಿ. ಯಾರಾದ್ರೂ 14% ಜಾಸ್ತಿ ಬಡ್ಡಿ ತಗೊಂಡ್ರೆ ಅಂತವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಂತಕ್ಕಂಥದ್ದು ಒಂದು ಸುತ್ತೋಲೆ ಇದೆ. ಸುತ್ತೋಲೆ ಇಟ್ಕೊಂಡು ಕೂಡ ಕಳೆದ 6 ತಿಂಗಳಿಂದ ಒಂದೇ ಮನೆಯ 4 ಮುಸ್ಲಿಂ ಸಮುದಾಯದ ಒಂದೇ ಕುಟುಂಬದವರು ನೇಣ ಹಾಕೊಂಡು ತುಮಕೂರಲ್ಲಿ ಸತ್ತೋದ್ರು. ಇಂತಹ ಅಮಾನುಷ್ಯ ಘಟನೆ ನಡೀತದೆ ಅಂದ್ರೆ ಇದಕ್ಕೆ ಯಾರ ಹೊಣೆ? ಯಾರ ಹೊಣೆ ಇದು? ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಅವರು ನಮ್ಮ ಪರವಾಗಿ ಮಾತಾಡ್ತಾ ಇಲ್ಲ. ನಾವು ಯಾರನ್ನ ನಮ್ಮ ರಕ್ಷಕರು ಅಂತೇಳಿ ಪೊಲೀಸ್ ಅವ್ರ ಹತ್ರಕ್ಕೆ ಹೋದಾಗ ಅವರು ಆ ಕಡೆ ಹೊಡಿತೀನಿ ಈ ಕಡೆ ಹೊಡಿತೀನಿ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಗಳನ್ನ ಯೂಸ್ ಮಾಡುವಂಥದ್ದು, ಅಸಂವಿಧಾನಿಕ ಪದಗಳನ್ನ ಬಳಕೆ ಮಾಡುವಂಥದ್ದು. ಇದು ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವು? ಇದು ಡಿಕ್ಟೇಟರ್ಶಿಪ್ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೀವ? ಸೊ ಇಂತಹ ಸರ್ವಾಧಿಕಾರ ಯಾವುದೇ ಕಾರಣಕ್ಕೂ ನಡಿಬಾರದು ಅಂತಕ್ಕಂಥದ್ದು ನಮ್ಮಪ್ಪ ಬಾಬಾ ಸಾಹೇಬರು ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಧರ್ಮವನ್ನ ಮೀರಿದಂತದ್ದು ಹಸಿವು ಮತ್ತು ಬಡತನ. ಈ ಹಸಿವು ಮತ್ತು ಬಡತನವನ್ನ ನೀಗಲಾಡಿಸೋದಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಎಲ್ಲ ವರ್ಗಗಳಿಗೆ ಸ್ವಾತಂತ್ರ್ಯ, ಸಮಾನತೆ ಕಲ್ಪನೆಯನ್ನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಯಾರು ಕೂಡ ಘನತೆಯಿಂದ ಬದುಕುವಂತ ಜೀವನವನ್ನ ನಡೆಸಬೇಕು ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಬಂಧುಗಳು. ಆದ್ರೆ ನಮ್ಮ ನಾಡಿನ ಒಂದು ತಡೆತಾ ಇದ್ದಾರೆ. ಇವತ್ತು ತಾಯಂದಿರು ಆತ್ಮಹತ್ಯೆಯ ದಾರಿಯನ್ನ ಹಿಡಿತಾರೆ. ಇದು ಯಾಕೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಇಲ್ಲಿ ದಂಡಾಧಿಕಾರಿಗಳು ಬಂದಿದ್ದಾರೆ. ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು. ಸಮಸ್ತ ಈ ತಾಲೂಕಿನ ಎಲ್ಲ ಜನರ ಬದುಕಿನ ಘನತೆಯನ್ನ ಕಾಪಾಡುವಂತ ಅಧಿಕಾರವನ್ನ ನಮ್ಮ ಸಂವಿಧಾನ ಅವರಿಗೆ ಕೊಟ್ಟಿದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅವರ ಕೈ ಕೆಳಗಡೆ ಅನೇಕ ಅಧಿಕಾರಿಗಳು ಬರ್ತಾರೆ.